ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಧರ್ಮಸ್ಥಳದಲ್ಲಿ ಗುಂಡಿ ಅಗೆಯುವ ಕಾರ್ಯಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಆದರೆ ಈವರೆಗೂ ಅಗೆದಿರುವ ಗುಂಡಿಗಳಲ್ಲಿ ಸಿಕ್ಕಿರುವ ವಸ್ತುಗಳು, ಮೂಳೆ, ಮಣ್ಣನ್ನ FSLಗೆ ಕಳುಹಿಸಲಾಗಿದೆ. FSLನಿಂದ ವರದಿ ಬಂದ ಬಳಿಕ ಮುಂದಿನ ತನಿಖೆ ಚುರುಕುಗೊಳ್ಳುತ್ತೆ. ಸದ್ಯ ಧರ್ಮಸ್ಥಳದ ತನಿಖಾ ಭವಿಷ್ಯ FSL ವರದಿ ಮೇಲೆ ನಿಂತಿದೆ. ಆ ಸ್ಥಳಗಳಲ್ಲಿ ಕೆಮಿಕಲ್ ಅನಾಲಿಸಿಸ್ ಮಾಡಿ, DNA ಮಾಡಿ, ಹೌದು ಅಲ್ಲೇನೂ ಇರಲಿಲ್ಲ, ಅದು ಬೇರೆ ಕನ್ಕ್ಲೂಷನ್ಗೆ ಬರುತ್ತೆ. ಒಂದು ವೇಳೆ ಆ ಮೂಳೆ ಕರಗೋಗಿದೆ ಆದರೆ DNA ನಲ್ಲಿ ಬಂದಿದೆ ಅಂತಾದ್ರೆ ಮುಂದಕ್ಕೆ ಇನ್ವೆಸ್ಟಿಗೇಷನ್ ಮುಂದುವರಿಯುತ್ತೆ. ಒಮ್ಮೊಮ್ಮೆ ನಿಗೂಢ, ಮತ್ತೊಮ್ಮೆ ಕುತೂಹಲ, ಎಲ್ಲ ಮುಗಿತಾ ಅನ್ನೋಷ್ಟರಲ್ಲೇ ಅಸಲಿ ತನಿಖೆ ಶುರುವಾಗೋ ಸಾಧ್ಯತೆ ಇದೆ. ಅಗೆಯೋ ಕಾರ್ಯಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದ್ರು SIT ತನಿಖೆ ನಿಂತಿಲ್ಲ. ಅಸಲಿಗೆ SIT ತನಿಖೆಯ ಅಸಲಿ ಆಟ ಶುರುವಾಗೋದೇ ಮುಂದಿನ ವಾರದಿಂದ. FSL ವರದಿ ಬಂದ ಬಳಿಕ ಧರ್ಮಸ್ಥಳ ಅಸಲಿ ತನಿಖೆ. ಅಧಿವೇಶನ ಮುಗಿದ ಬಳಿಕ 2-3 ಕಡೆ ಮತ್ತೆ ಶೋಧ. ಮಣ್ಣಿನಲ್ಲಿದೆಯಾ ಅಸ್ಥಿಪಂಜರ ರಹಸ್ಯ? ಮಣ್ಣಿನ ಮೇಲೆ ನಿಂತಿದೆ ತನಿಖೆ ಭವಿಷ್ಯ. ಎಸ್, ಧರ್ಮಸ್ಥಳದಲ್ಲಿ ಗುಂಡಿ ಅಗೆಯೋ ಕಾರ್ಯಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಿದೆ. ಸದ್ಯ ಅಗೆದಿರೋ 17 ಪಾಯಿಂಟ್ಗಳ ರಹಸ್ಯ ಬಯಲಾಗೋವರೆಗೂ ಅಗೆಯೋ ಕಾರ್ಯ ನಡೆಯಲ್ಲ. ಸದ್ಯ 17 ಪಾಯಿಂಟ್ಗಳ ಪೈಕಿ 2 ಪಾಯಿಂಟ್ಗಳಲ್ಲಿ ಅಸ್ಥಿಪಂಜರ ಸಿಕ್ಕಿದೆ. ಈ ಅಸ್ಥಿಪಂಜರ ಮತ್ತು ಎಲ್ಲಾ ಪಾಯಿಂಟ್ಗಳಲ್ಲೂ ಸಂಗ್ರಹಿಸಲಾಗಿರುವ ಮಣ್ಣಿನ ವರದಿಗಾಗಿ SIT ಕಾಯ್ತಿದೆ. ಈ ವರದಿ ಇದೇ ವಾರಾಂತ್ಯಕ್ಕೆ ತನಿಖಾ ತಂಡದ ಕೈ ಸೇರಲಿದೆ. ಇದಾದ ನಂತರ ಮುಂದಿನ ವಾರದಿಂದ ಮತ್ತೆ ಅಸಲಿ ತನಿಖೆ ಶುರುವಾಗೋ ಸಾಧ್ಯತೆ ಇದೆ. ಆ ಸ್ಥಳಗಳಲ್ಲಿ ಅವರು ಅನಾಲಿಸಿಸ್ ಮಾಡಿ, ಕೆಮಿಕಲ್ ಅನಾಲಿಸಿಸ್ ಮಾಡಿ, DNA ಮಾಡಿ, ಹೌದು ಅಲ್ಲೇನೂ ಇರಲಿಲ್ಲ, ಏನೂ ಇಲ್ಲ, ಆ ಸ್ಯಾಂಪಲ್ನಲ್ಲಿ ಯಾವುದೇ ರೀತಿಯ ಹ್ಯೂಮನ್ DNA ನಲ್ಲಿ ಹ್ಯೂಮನ್ ಇದು ಬರಲಿಲ್ಲ ಅಂತಾದರೆ ಅದು ಬೇರೆ ಕನ್ಕ್ಲೂಷನ್ಗೆ ಬರುತ್ತೆ. ಅಥವಾ ಒಂದು ವೇಳೆ ಅಲ್ಲಿ ಆ ಮೂಳೆ ಕರಗೋಗಿದೆ ಅಥವಾ ಇನ್ನೇನೋ ಆಗಿದೆ ಆದರೆ DNA ನಲ್ಲಿ ಬಂದಿದೆ ಅಂತಾದರೆ ಅದು ಬೇರೆ ವಿಚಾರ ಆಗ್ತದೆ. ಆ ರಿಸಲ್ಟ್ಸಿಗೆ ನಾವು ಕಾಯಬೇಕಾಗ್ತದೆ. ಅದಾದ ಮೇಲೆ ಮುಂದಕ್ಕೆ ಇನ್ವೆಸ್ಟಿಗೇಷನ್ ಮುಂದುವರಿಯುತ್ತೆ. ಅಸ್ಥಿಪಂಜರ, ಮಣ್ಣಿನ ವರದಿ ಬಂದ ಬಳಿಕ ಅಸಲಿ ತನಿಖೆ. 2 ವರದಿಗಾಗಿ SIT ಕಾಯ್ತಿದೆ. ಇದೇ ವಾರಾಂತ್ಯಕ್ಕೆ SIT ಕೈ ಸೇರಲಿದೆ. ಇದರಲ್ಲಿ ಪ್ರಮುಖವಾಗಿ 3 ಅಂಶಗಳ ಬಗ್ಗೆ ವರದಿ ಸಿಗುವ ಸಾಧ್ಯತೆ ಇದೆ. ಅದೇನು ಅಂತ ನೋಡೋದಾದ್ರೆ, ಪತ್ತೆಯಾಗಿರೋ ಅಸ್ಥಿಪಂಜರ ಮಹಿಳೆಯದ್ದ, ಪುರುಷನದ್ದ ಅನ್ನೋದು ವಾರಾಂತ್ಯಕ್ಕೆ ತಿಳಿಯಲಿದೆ. ಪತ್ತೆಯಾಗಿರೋ ಅಸ್ಥಿಪಂಜರದ ವಯಸ್ಸು, ಮೃತಪಟ್ಟು ಎಷ್ಟು ವರ್ಷ ಆಗಿದೆ ಅನ್ನೋ ವರದಿ SIT ಕೈ ಸೇರಲಿದೆ. ಹೀಗಾಗಿ FSL ವರದಿಯತ್ತ SIT ಅಧಿಕಾರಿಗಳು ಚಿತ್ತ ಹರಿಸಿದ್ದಾರೆ. ಇದರ ಜೊತೆಗೆ ಸಂಗ್ರಹಿಸಿದ ಮಣ್ಣಿನಲ್ಲಿ ಮಾನವನ ಮೂಳೆಗಳು ಕರಗಿವೆಯಾ ಅನ್ನೋ ಬಗ್ಗೆನೂ ಅಧಿಕಾರಿಗಳು ಪರೀಕ್ಷೆ ನಡೆಸುತ್ತಿದ್ದಾರೆ. ಮೂಳೆಗಳು ಕರಗಿದ್ದ ಬಗ್ಗೆ ದೂರುದಾರ ಸಂಶಯ ವ್ಯಕ್ತಪಡಿಸಿದ್ದಾನೆ. ಹೀಗಾಗಿ ಎಲ್ಲ ಆಯಾಮಗಳಲ್ಲೂ SIT ತನಿಖೆ ನಡೆಸುತ್ತಿದೆ. ವರದಿ ಕೈ ಸೇರೋ ಹೊತ್ತಿಗೆ ವಿಧಾನಸಭೆ ಕಲಾಪವು ಅಂತ್ಯವಾಗಲಿದೆ. ಬಳಿಕ ಮುಂದಿನ ವಾರದಿಂದ ಮತ್ತೆ ಶೋಧ ಕಾರ್ಯ ಆರಂಭವಾಗುವ ಸಾಧ್ಯತೆ ಇದೆ. ತನಿಖೆ ಬಗ್ಗೆ ಪ್ರತಿಕ್ರಿಯಿಸಿರೋ ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್, ಧರ್ಮಸ್ಥಳ ಕೇಸ್ನ ಮಧ್ಯಂತರ ವರದಿ ಬೇಗ ಬರುತ್ತೆ ಅಂದಿದ್ದಾರೆ. ಹಿಂಗೆ ನಿರ್ದಿಷ್ಟವಾಗಿ ಹಿಂಗೆ ಮಾಡಿ ಅಂತ ಹೇಳಕ್ ಬರೋದಿಲ್ಲ, ಆದಷ್ಟು ಬೇಗ ಅಂತ ಹೇಳ್ಬೋದು ಅಷ್ಟೇ. ನನ್ನ ತೇಜೋವಧೆ ಮಾಡ್ತಿದ್ದಾರೆಂದ ಸುಜಾತಾ ಭಟ್. ಅನನ್ಯ ಭಟ್ ನಾಪತ್ತೆ ಪ್ರಕರಣ ಸಂಬಂಧ ಅನನ್ಯ ಭಟ್ ತಾಯಿ ಸುಜಾತಾ TV9ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಸುಜಾತಾ ಭಟ್ ಮೃತ ಯುವತಿಯ ಫೋಟೋ ತೋರಿಸಿದ್ದಾರೆ ಅಂತ ಕೆಲವರು ಆರೋಪಿಸಿದ್ರು. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರೋ ಸುಜಾತಾ ಭಟ್, ಎಲ್ಲರೂ ಒಂದೊಂದು ರೀತಿ ತೇಜೋವಧೆ ಮಾಡ್ತಿದ್ದಾರೆ, ಇದರಲ್ಲಿ ಫೇಕ್ ಯಾವುದೂ ಇಲ್ಲ, ಫೋಟೋದಲ್ಲಿರುವವಳು ನನ್ನ ಮಗಳೇ ಅಂತ ಹೇಳಿದ್ದಾರೆ. ಏನಿಲ್ಲ ಮೇಡಮ್, ಈಗೊಂದು ಅದೇ ಆರೋಪ ಬಂದಿರೋದು. ಸರ್ ಎಲ್ಲರೂ ಒಂದೊಂದು ಇದನ್ನ ಮಾಡ್ತಾರೆ, ತೇಜೋವಧೆ ಮಾಡ್ತಾರೆ. ನಾನ್ ಕೇಳಿರೋದು ನನ್ನ ಮಗಳ ಅಸ್ಥಿಯನ್ನ ಸಿಕ್ಕಿದ್ರೆ ಕೊಡಿ ಅಂತ ಕೇಳಿರೋದು. ಹೌದು, ಅದರ ಮೇಲೆ ನಾನು ಯಾರನ್ನು ಬೆಟ್ ಮಾಡಿ ತೋರಿಸಿಲ್ಲ ಅಲ್ವಾ. ಈಗ ಅವ್ರು ಏನ್ ಹೇಳಿದ್ರು ಅದು ಅದರಲ್ಲಿ ಸತ್ಯ, ಆದ್ರೆ ಫೋಟೋದಲ್ಲಿ ಮಾತ್ರ ಸುಳ್ಳು.
ಅವರಲ್ಲ, ವಸಂತ ಅಲ್ಲ, ಅದು ಅನನ್ಯ ಅವರದ್ದೇ ಫೋಟೋ. ಅದು ಒಂದು ಸಣ್ಣ ಫೋಟೋ, ಅದು ನನ್ನ ಮಗಳ ಫೋಟೋ. ಈಗ ನಿಮ್ಮ ತರ, ಈಗ ನಿಮ್ಮ ಫೇಸ್ ತರ ಒಂದ್ 7 ಜನ ಅಥವಾ 10 ಜನ ಇರ್ತಾರಾ ಇಲ್ವಾ? ಇರ್ತಾರಾ ಇಲ್ವಾ ಹೇಳಿ. ಓಕೆ, ಹಂಗೆ ಇದು ಕೂಡ ಹಂಗೆ ಅಂತ ತಾವು ಹೇಳ್ತಿದ್ದೀವಿ. ಹೌದು. ಯಾರಿಗೂ ಗೊತ್ತಿಲ್ಲದ ಹಾಗೆ ನನ್ನ ಮಗಳನ್ನ ಬೆಳೆಸಿದ್ದೀನಿ. ಒಬ್ರು ಶೇಟು ಮನೆಯಲ್ಲಿ ನಾನು ಇದ್ದೆ. ಓಕೆ. ನನ್ನ ಮಗಳನ್ನ ಅಲ್ಲಿ ಯಾರಿಗೂ ಗೊತ್ತಿಲ್ಲದ ಹಾಗೆ ನಾನು ಬೆಳೆಸಿದ್ದೀನಿ. ಓಕೆ. ಅದು ಯಾಕೆ ಅಂತ ಹೇಳಿದ್ರೆ ನನ್ನ ಫ್ಯಾಮಿಲಿಯ ಥ್ರೆಟ್ ನನಗಿತ್ತು. ಓಕೆ. ನನ್ನ ಫ್ಯಾಮಿಲಿ, ನನ್ನ ತಂದೆಯ ಫ್ಯಾಮಿಲಿಯ ಥ್ರೆಟ್ ನನಗಿತ್ತು. ನಾನು ಎಲ್ಲಿ ದಾಖಲೆ ಕೊಡಬೇಕೋ ಅಲ್ಲಿ ಕೊಡ್ತೀನಿ. ಫೋಟೋ ಬಿಟ್ಟು ಬೇರೆ ದಾಖಲೆಗಳು ಇದೆಯಾ ಮೇಡಮ್ ತಮ್ಮ ಹತ್ರ? ನನ್ನ ಹತ್ರ ಇದೆ. ನಾನು ಅವಳದು ಡೆತ್ ಸರ್ಟಿಫಿಕೇಟ್ ನಾನು ತಗೊಳಕ್ಕಾಗಲ್ಲ. ಓಕೆ. ಅರ್ಥ ಆಯ್ತಾ ನಿಮ್ಗೆ? ಓಕೆ. ಅಲ್ಲ, ಅದು ಬಿಟ್ಟು ಬೇರೆ ಏನು ಇದೆ? ಬರ್ತ್ ಸರ್ಟಿಫಿಕೇಟ್ ನನ್ನ ಹತ್ರ ಇದೆ. ನಾನು ಒಂದು ಹಳ್ಳಿಯಲ್ಲಿ ಇದು ಮಾಡಿದಳು ಇದೆ. ನಾನು ಎಲ್ಲಿ ಕೊಡಬೇಕು ನಾನು ಕೊಡ್ತೀನಿ ಸರ್. ಓಕೆ ಓಕೆ ಓಕೆ. ಧರ್ಮಸ್ಥಳದಲ್ಲಿ ಆರೋಪ ಪ್ರತ್ಯಾರೋಪಗಳ ಸರಮಾಲೆಯೇ ಸೃಷ್ಟಿಯಾಗಿದೆ. ಎಲ್ಲಾ ನಿಗೂಢಗಳು, ಎಲ್ಲಾ ಗೊಂದಲಗಳು ತನಿಖೆಯಿಂದಷ್ಟೇ ಬಯಲಾಗಬೇಕಿದೆ. ಪೃಥ್ವಿರಾಜ್ ಜೊತೆ ಅಶೋಕ್, TV9 ಧರ್ಮಸ್ಥಳ. MDH ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ಕ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH